ಮಸೂತಿ ಕಟ್ಟಾರಲ್ಲ, ನಮ್ಮ ಗಣಪತಿ ಅಥವಾ ನಮ್ಮ ಹಿಂದೂ ಕಾರ್ಯಕ್ರಮ ಹಾಳು ಹೋಗ್ಬಾರಂದ್ರೆ ಇವತ್ತು ಇಲ್ಲಿಗಲ್ ಮಸೂತಿ ಕರ್ನಾಟಕ ಕಟ್ಟಾರ ಎಲ್ಲಾನು ನಾನು ಬಂದ ಸಾಫ್ ಮಾಡ್ತೀನಿ. ಕರ್ನಾಟಕ ಮಾತ್ರ ಬುಲ್ಡೋಜರ್ ಮಾಡೋ ಬೇಕಾಗಿಲ್ಲ. ನೋಡಿ ಅವರು ಕಲ್ಲು ಯಾರು ನಮ್ಮ ಪೊಲೀಸರು ನಮ್ಮ ಜನರನ್ನ ಎತ್ಕೊಂಡು ಬಂದಿದ್ದೀವಿ. ತಪ್ಪು ಮಾಡಿದವರು ಹಿಡಿಬೇಕು, ತಪ್ಪು ಮಾಡಲಾರ್ದಂತ ಹಿಂದೂಗಳು ಹಿಡಿಬೇಕು. ನನ್ನ ಮಕ್ಕಳು ಮಸೂತಿನ ನಾವು ಪೊಲೀಸರಿಗೂ ಹೇಳಕ್ ಬಯಸ್ತಾ ಇದ್ದೀವಿ, ಕಿವಿಮಾತು. ನಾವು ಪೊಲೀಸರು ವಿರುದ್ಧ ಅಲ್ಲ, ನಾವು ಭಾರತದ ಸಂವಿಧಾನದ ವಿರುದ್ಧ ಅಲ್ಲ. ಈ ಸರ್ಕಾರ ಬಹಳ ದಿವಸ ಹೋಗೋದಿಲ್ಲ. ನಾವು ಅಧಿಕಾರಕ್ಕೆ ಬರ್ತೀವಿ. ನಿಮ್ಮ ಪೊಲೀಸರನ್ನ ಅವ್ರು ರಕ್ಷಣೆ ಮಾಡಿಲ್ಲ. ಮೊನ್ನೆ RCB ಒಳಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿದ್ರು, 3 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ಹಂಗೆ ಮುಸಲ್ಮಾನರು ಮೊದಲು ತಮ್ಮ ಧರ್ಮ ಶ್ರೇಷ್ಠತಲ್ಲ. ನಾ ಪೊಲೀಸರಿಗೆ ಹೇಳ್ತಾನೆ, ನಿಮಗೂ ನಿಮ್ಮ ಧರ್ಮ ಹಿಂದೂ ಧರ್ಮನೇ ಶ್ರೇಷ್ಠ. ನ್ಯಾಯಯುತವಾಗಿ ನೀವು ನಮ್ಮ ಜನರಿಗೆ ಲಾಠಿ ಚಾರ್ಜ್ ಮಾಡೋದು, ಹೊಡಿದು ಮಾಡ್ತಕ್ಕಂಥಲ್ಲ. ನಮ್ಮವರು ತಪ್ಪು ಮಾಡಲ್ಲ. ನಮ್ಮ ಸರ್ಕಾರ ಬಂತಂದ್ರೆ ಯಾವ ಮುಖ್ಯ ರಸ್ತೆಯಲ್ಲಿ ಮಸೂತಿ ಅನಧಿಕೃತ ಕಟ್ಟಡ ಒಟ್ಟಾಟ ಹಿಡಿದು ಸ್ಟಾಪ್ ಮಾಡ್ತೀವಿ. ದೇಶನಾಗ ಇರ್ಬೇಕಾದ್ರೆ ನಮ್ಮ ಜೊತೆಗೆ ಚರ್ಚೆಗೆ ಇದ್ರೆ ಇರ್ರಿ. ನಿಮ್ಗಂತೂ ಪಾಕಿಸ್ತಾನ ಮಾಡ್ಬೇಕಲ್ಲ. ಮೊನ್ನೆ ಈಗಿಲ್ಲದಾಯ್ತು, ಈಗಿಲ್ಲ ಮುಸ್ಲಿಮರ ಪವಿತ್ರ ಹಬ್ಬ. ಈ ದೇಶದಾಗ ಒಂದು ಕಡೆ ಮಸೂತಿನ ಕಲ್ಲು ಯಾರಾದ್ರೂ ಹೋಗಿದ್ರೆ ಹಿಂದೂಗಳು ಹಂಗಾದ್ರ ಥೈಲ್ಯಾಂಡ್ ನನ್ನ ಮಕ್ಕಳೇ ನಮ್ಮ ಈ ಮುಸಲ್ಮಾನರು ಏನಾದ್ರೆ ಜಗತ್ತಿನ ಯಾವ ದೇಶನ ಶಾಂತಿ ಇರೋದಲ್ಲ. ಎಲ್ಲೂ ಅಮೆರಿಕದಾಗಿಲ್ಲ, ಇಂಗ್ಲೆಂಡ್ದಾಗಿಲ್ಲ, ಇಸ್ರೇಲ್ದಾಗಿಲ್ಲ, ಪಾಕಿಸ್ತಾನ ಅವರೇ ಎಲ್ಲ ಮುಸ್ಲಿಮ್ರೆ. ಅವ್ರವರೇ ಭಾಳ ಹಾಕ್ತಾರೆ.